ಹಾಯ್, ಆಫ್ಟರ್ ಲಾಂಗ್ ಟೈಮ್ ನಾನು ಮಿನಿ ಲಾಗ್ ಮಾಡ್ಲಿಕ್ಕತ್ತೀನಿ. ಸೊ ಇವತ್ತು ಸುಷ್ಮಾನ್ ಬರ್ಡೇ ಇತ್ತು. ಅಕ್ಕಿನೂ ಸಿಂಪಲ್ಲಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಕ್ಕಿ ಸ್ವಲ್ಪ ಅಂದ್ರೆ ದೇವ್ರ ಪೂಜೆ ಎಲ್ಲ ಮಾಡ್ಲಿಕ್ಕತ್ತಿಲ್ಲ. ಮೀನ್ಸ್ ಶುಕ್ರವಾರ ಪೂಜೆ ಎಲ್ಲ ಹಿಡ್ದಿದ್ಲ. ಹಾಗಾಗಿ ಏನದು ಫಾಸ್ಟಿಂಗ್ ಅಂತಲೇ ಹೇಳ್ಬೋದು. ಫಾಸ್ಟಿಂಗೇ ಇಲ್ಲ ಅನ್ಕೋತೀನಿ, ಯಾಕಂದ್ರೆ ಏನೂ ತಿನ್ಲಿಕ್ಕತ್ತಿರಲಿಲ್ಲ, ಬಟ್ ಪೇಡ ಏನೋ ತಿಂದ್ಲು. ಸೊ ಯೂಶ್ವಲಿ ಹೆಂಗಂತಂದ್ರೆ ನಮ್ಮ ಸಂಪ್ರದಾಯದ ಪ್ರಕಾರ ಆರತಿ ಬೆಳಗೋದಾಗಿರ್ಬೋದು, ಇದು ನಾರ್ಮಲ್ ಎಲ್ಲರ ಮನೇಲೂ ಇರ್ತದೆ. ಹಾಗೆ ನಾನು ಕೂಡ ಎದ್ದು ಸ್ನಾನ ಅದೆಲ್ಲ ಮಾಡಿ ತಲೆ ಸ್ನಾನ ಮಾಡಿ ಟೆಂಪಲ್ಗೆಲ್ಲ ಹೋಗಿ ಬಂದಿದ್ಲು. ಸೊ ನಾನು ಸ್ನಾನ ಅದು ಮಾಡಿ ಏನಂತಾರೆ ಆರತಿ ಎಲ್ಲ ಬೆಳಗ್ಲಿಕ್ಕತ್ತಿದ್ದೆ. ನಮ್ಮ ಗುಂಡು ಏನಂತಂದ್ರೆ ಸುಮ್ಮನೆ ನೋಡು ಎಲ್ಲ ಬರ್ಲಿಕ್ಕತ್ತಿದ್ದ. ಅವನು ಪೇಡ ಎಲ್ಲ ಹಾಕಿ ಕೈ ಹಾಕಿ ತಿನ್ನೋದೆಲ್ಲ ನಡೆಸಿದ. ಭಾಳ ಖುಷಿ ಆಗ್ತದೆ ಈ ರೀತಿ ನೋಡ್ಲಿಕ್ಕೆ. ಇನ್ನೊಂದು ಏನಂತಂದ್ರೆ ನಮ್ಗೆ ಈ ರೀತಿ ಆರತಿ ಬೆಳಗೋದು ಅಂತಂದ್ರೆ ಭಾಳ ಖುಷಿ ಆಯ್ತು. ಅದು ತಂಗಿದೇವ್ರಿಗೆ ಅಂತಂದ್ರೆ ಹಾಗೆ ನನಗೆ ಕಾಲಿಗೆ ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿದಾಗ ನಾವು ಅಕ್ಕಿ ಕಾಳು ಹಾಕೋದಾಗಿರ್ಬೋದು, ಇದೆಲ್ಲ ನಮ್ಗೊಂಥರ ಏನಂತಂದ್ರೆ ನಮ್ಮದು ಮೊದಲಿಂದ ಏನು ನಡೆಸ್ಕೊಂಬಂದರೆ ಅದನ್ನು ನಾವು ಫಾಲೋ ಮಾಡ್ತೀವಲ್ಲ ಅನ್ನೋದು ಒಂದು ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಇದು ನಡಿಬೇಕು, ಇದು ಆಗಬೇಕು. ಯಾಕಂದ್ರೆ ನಮ್ಮದು ಕಲ್ಚರ್, ನಮ್ಮ ಸಂಪ್ರದಾಯ ಏನಿರ್ತದೆ ಆರತಿ ಬೆಳಗಿಸ್ಕೊಳ್ಳೋದು ಆಗಿರ್ಬೋದು, ಇದು ನಮ್ಮದು ಮೊದಲಿನ ಪದ್ಧತಿ. ಇದನ್ನು ಎಲ್ಲರೂ ರೂಢಿಸ್ಕೊಂಡು ಬಂದಿರ್ತಾರೆ ಅಂತ ಅಂದ್ಕೊಳ್ಳಿಕ್ಕತ್ತೀನಿ. ಯಾಕಂದ್ರೆ ಕೇಕ್ ಕಟ್ ಮಾಡೋದು ಇದೇನಂದ್ರೆ ಮಾಡ್ರನ್ ಅಂದರೆ ಇದು ನಮ್ಮ ಬ್ರಿಟಿಷರು ಹೆಂಗೆ ಕೇಕ್ ಕಟ್ ಮಾಡಿ ಕ್ಯಾಂಡಲ್ಸ್ ಎಲ್ಲ ಬ್ಲೋ ಆಫ್ ಮಾಡೋದೆಲ್ಲ ಇದೆ ಹೆಂಗಂತಂದ್ರೆ ಊದೋದು, ಅದು ಇಂಡಿಯನ್ ಕಲ್ಚರ್ ಅಲ್ಲಂತ ನನಗೆ ಅನ್ನಿಸ್ತದೆ. ಅದು ನಾವು ಮಾಡ್ಕೊಳ್ತೀವಿ ಇಲ್ಲ ಅಂತ ಹೇಳಲ್ಲ, ಬಟ್ ನಮ್ಮ ಮನೆಯಲ್ಲಿ ನಮ್ಮ ಸಂಪ್ರದಾಯ ಇದು ಏನಿರ್ತದೆ ಆರತಿ ಬೆಳಗೋದು, ಸ್ವೀಟ್ ತಿನ್ನಿಸೋದು, ಇದೆಲ್ಲ ನಾವು ಮಾಡಲೇಬೇಕು. ಯಾಕಂದ್ರೆ ನಾವು ಮಾಡ್ಕೊಂಬಂದ್ರೆ ನಮ್ಮ ಮುಂದಿನ ಪೀಳಿಗೆನೂ ಮಾಡ್ಕೊಂಬರ್ತದೆ. ಹಾಗಾಗಿ ನಾವು ಇದನ್ನು ಫಾಲೋ ಮಾಡೇ ಮಾಡ್ತೀವಿ. ಅದು ಎಷ್ಟೇ ನಾವು ಫಾಸ್ಟ್ ಇದ್ದರೂ, ಎಷ್ಟೇ ನಾವು ಫಾರ್ವರ್ಡ್ ಆಗಿದ್ರು ಕೂಡ ಇದನ್ನು ನಾವು ಬಿಡುವುದೇ ಇಲ್ಲ. ಯಾಕಂದರೆ ಟೆಂಪಲ್ಗೆ ಹೋಗಿ ಬರೋದು. ಸೊ ಇವತ್ತು ಸುಷ್ಮಾನ ಬರ್ಡೇ ಆಗಿರೋದ್ರಿಂದ ಅಗೇನ್ ಐ ಆಮ್ ವಿಶಿಂಗ್ ಹರ್ ಹ್ಯಾಪಿ ಬರ್ತ್ಡೇ ನನ್ನ ಕಡೆಯಿಂದ ಮತ್ತು ನನ್ನ ಮಗನ ಕಡೆಯಿಂದ. ಸೊ ಆಕೆಗೆ ನಾ ಹೇಳಿಕತ್ತಿದ್ದೆ ಆರತಿ ತಟ್ಟಿ ಖಾಲಿ ಬಿಡಬಾರ್ದು, ರೊಕ್ಕ ಹಾಕು ನಾ ಭಾಳ ಕೇಳಿಕತ್ತಿದ್ದೆ. ಆಕೆ ಸಿಂಪಲ್ ಎಷ್ಟು ಇಡಬೇಕು, ಆಕೆ ಎಷ್ಟು ಇಡ್ತಾಳೆ, ಆಕೆ ತನಗೆ ತಿಳಿದಷ್ಟು ಹತ್ರ ಇಟ್ಲು. ಯಾಕಂದ್ರೆ ಆರತಿ ತಟ್ಟೆ ಖಾಲಿ ಬಿಡಬಾರ್ದು ಅನ್ನೋದ್ರ ಸಲುವಾಗಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಲಾಗ್. ಇದಾದಮೇಲೆ ನಾವು ನಮ್ಮ ಮನೆ ದೇವ್ರಿಗೆ ಪರಮಾನಂದಕ್ಕೂ ಹೋಗಿ ಬಂದ್ವಿ. ಅದನ್ನು ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಲಿಕ್ಕಾಗಿಲ್ಲ, ಬಟ್ ಪಿಕ್ಚರ್ಸ್ ಆ್ಯಡ್ ಮಾಡ್ತೀನಿ ಎಂಡಲ್ಲಿ, ನಿಮಗೂ ಗೊತ್ತಾಗ್ತದೆ. ಯಾಕಂದ್ರೆ ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ. ಯಾಕಂದ್ರೆ ನಮ್ಮದು ಮನೆ ದೇವರು ಪರಮಾನಂದ ಆಗಿರೋದ್ರಿಂದ ನಾವು ಅಲ್ಲಿ ಹೋಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಆಶೀರ್ವಾದ ಎಲ್ಲ ತೊಗೊಂಡು ಬಂದ್ವಿ. ಇದಾಗಿತ್ತು ನನ್ನ ಮಿನಿ ಲಾಗ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.